Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ಪ್ರಧಾನಿ ಕಚೇರಿಗೆ ಆಗಮಿಸಿದ ನರೇಂದ್ರ ಮೋದಿ ನಿನ್ನೆಯಷ್ಟೇ ಪ್ರಧಾನಿಯಾಗಿ ಮೋದಿ ಪ್ರಮಾಣ ವಚನ ತೆಗೆದುಕೊಂಡರು. ಅದಾದ ನಂತರ ಪಿಎಂ ಆಫೀಸ್ಗೆ ಈಗ ನರೇಂದ್ರ ಮೋದಿ ಆಗಮಿಸಿದ್ದಾರೆ. ಮೂರನೇ ಬಾರಿ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಬೆಳಗ್ಗೆ ಪ್ರಧಾನಿ ಕಚೇರಿಗೆ ಮೋದಿ ಆಗಮಿಸಿದರು. ದೆಹಲಿಯ ಸೌತ್ ಬ್ಲಾಕ್ನಲ್ಲಿರುವಂತಹ ಪ್ರಧಾನಿ ಕಚೇರಿ. ಇಂದು ಸಂಜೆ ಸಂಪುಟ ಸಭೆ ನಡೆಸಲಿದ್ದಾರೆ ಮೋದಿ. ಅದಕ್ಕೆ ಬೇಕಾದಂತಹ ಒಂದಷ್ಟು ತಯಾರಿ ಇದೆಲ್ಲವೂ ಕೂಡ ಆಗುತ್ತೆ. ಅಧಿಕೃತವಾಗಿ ಇವತ್ತು ಪಿಎಂ ಆಫೀಸ್ಗೆ ಈಗ ಆಗಮಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ನಿನ್ನೆ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಅಧಿಕೃತವಾಗಿ ದೇಶದ ಒಂದು ಚುಕ್ಕಾಣಿ ಜವಾಬ್ದಾರಿಯನ್ನು ಹೊತ್ತರು. ಅದಾದ ಮೇಲೆ ಇವತ್ತು ಡೇ 1 ಮೂರನೇ ಟರ್ಮ್ನ ಮೊದಲ ದಿನ ಪ್ರಧಾನಿ ಕಚೇರಿಗೆ ಎಂದಿನಂತೆ ಅವರು ಆಗಮಿಸಿದರು. ಅದಾದ ನಂತರ ಇವತ್ತು ನೂತನ ಸರ್ಕಾರದ ಮೊದಲ ಸಂಪುಟ ಸಭೆ ಇದೆ, ಕ್ಯಾಬಿನೆಟ್ ಮೀಟಿಂಗ್. ಅದರಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ನಡೆಸುವಂಥದ್ದಿದೆ. ದೆಹಲಿಯ ಸೌತ್ ಬ್ಲಾಕ್ನಲ್ಲಿರುವಂಥ ಪ್ರಧಾನಿ ಕಚೇರಿಗೆ ಇವತ್ತು ಬೆಳಗ್ಗೆ ಪ್ರಧಾನಿ ಮೋದಿ ಆಗಮಿಸಿದರು. ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಹರೀಶ್, ಈಗ ಮೊದಲ ಕ್ಯಾಬಿನೆಟ್ ಮೀಟಿಂಗ್ ಇವತ್ತು ಏನೆಲ್ಲ ವಿಚಾರಗಳ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ? ಜೊತೆಗೆ ಇವತ್ತು ಡೇ 1 ಮೂರನೇ ಟರ್ಮ್ನ ಮೊದಲ ದಿನ ಪಿಎಂ ಆಫೀಸ್ನಲ್ಲಿ ಪ್ರಧಾನಿ ಅವರಿಗೆ ಏನೇನಾಗ್ತಿದೆ ದೆಹಲಿಯಲ್ಲಿ ಅಂತ ಸದ್ಯಕ್ಕೆ? NDA ಸರ್ಕಾರದ ಮೂರನೇ ಅವಧಿಯ ಮೊದಲ ದಿವಸ ಇಂದು ಅವಿನಾಶ್. ಇವತ್ತು ಬಹುಮುಖ್ಯವಾಗಿ ಅನೇಕ ಮೀಟಿಂಗ್ಗಳು ನಡೀತಾ ಇದೆ. ಮೊದಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸೌತ್ ಬ್ಲಾಕ್ಗೆ ತೆರಳಿ ಪ್ರಧಾನಿ ಕಚೇರಿಗೆ ತೆರಳಿ ಅಲ್ಲಿ ಅಧಿಕಾರವನ್ನು ಸ್ವೀಕಾರವನ್ನು ಮಾಡಿದ್ದಾರೆ. ಮತ್ತೆ 5 ಗಂಟೆಗೆ ಇವತ್ತು ಸಚಿವ ಸಂಪುಟ ಸಭೆ ನಡೀತಾ ಇದೆ. 30 ಸಂಪುಟ ಸಚಿವರು ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಭಾಗಿಯಾಗ್ತಾರೆ. ಮೋದಿ 3.0 ಸರ್ಕಾರದ ಮೊದಲ ಸಂಪುಟ ಸಭೆ ಇವತ್ತು ಸಂಜೆ 5 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ನಡೀತಾ ಇದೆ. ಬಹುಮುಖ್ಯವಾಗಿ ಮೊದಲ ದಿವಸದ ಸಂಪುಟ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದಷ್ಟು ಸೂಚನೆಗಳನ್ನು ಸಚಿವರಿಗೆ ಕೊಡ್ತಾರೆ. ಒಂದು 100 ದಿನದ ಸರ್ಕಾರ ಹೇಗಿರಬೇಕು, ಯಾವ್ಯಾವ ರೀತಿ ತಮ್ಮ ದೂರದೃಷ್ಟಿ ಇದೆ ಎಲ್ಲವನ್ನು ಕೂಡ ಸಚಿವರಿಗೆ ಹೇಳಿದ್ದಾರೆ. ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಅಂದರೆ ಪ್ರಮಾಣ ವಚನಕ್ಕೂ ಮುನ್ನ ನಡೆದಿದ್ದಂಥ ಸಭೆಯಲ್ಲಿ ಚಹಾಕೂಟದಲ್ಲಿ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದರು. ಈಗ ಸಚಿವ ಸಂಪುಟ ಸಭೆಯಲ್ಲಿ ನಮ್ಮ ಸರ್ಕಾರ ಹೇಗಿರಬೇಕು ಮತ್ತು ತಮ್ಮ ಇಲಾಖೆಗಳಲ್ಲಿ ಯಾವ ರೀತಿಯಾಗಿ ತಾವು ಕಾರ್ಯವನ್ನು ನಿರ್ವಹಿಸಬೇಕು ಮತ್ತು ಇಲಾಖೆಗಳನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮೊದಲನೇದಾಗಿ ಸೂಚನೆಯನ್ನು ಕೊಡ್ತಾರೆ. ಸಚಿವ ಸಂಪುಟ ಸಭೆಗೂ ಮುನ್ನ ಪೋರ್ಟ್ಫೋಲಿಯೋ ಕೂಡ ಖಾತೆಗಳ ಹಂಚಿಕೆ ಕೂಡ ನಡೆಯುತ್ತೆ ಅನ್ನುವಂತಹ ಸೂಚನೆ ಸಿಗ್ತದೆ. ಅಂದರೆ ಮಧ್ಯಾಹ್ನದ ನಂತರ ಖಾತೆಗಳ ಹಂಚಿಕೆ ಬಹುತೇಕ ಆಗುತ್ತೆ ಅನ್ನುವಂಥದ್ದನ್ನು ಹೇಳಲಾಗ್ತದೆ. ಖಾತೆಗಳನ್ನು ಹಂಚಿಕೆ ಆದ ಬಳಿಕವೇ ಸಚಿವ ಸಂಪುಟ ಸಭೆ ನಡೆಯುತ್ತೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಸಚಿವ ಸಂಪುಟ ಸಭೆ ಬಳಿಕ ನಡ್ಡಾ ಅವರ ನಿವಾಸದಲ್ಲಿ ನಿನ್ನೆಯಷ್ಟೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿರುವಂತಹ JP ನಡ್ಡಾ ಅವರ ನಿವಾಸದಲ್ಲಿ ಒಂದು ಮಹತ್ವದ ಡಿನ್ನರ್ ಮೀಟಿಂಗ್ ಕೂಡ ನಡೆಯುತ್ತೆ. ಅಲ್ಲಿ ಎಲ್ಲ ಸಚಿವರುಗಳು ಕೂಡ ಭಾಗಿಯಾಗ್ತಾರೆ. ಕ್ಯಾಬಿನೆಟ್ ಸಚಿವರು, MOS ಸಚಿವರುಗಳು ಕೂಡ ಭಾಗಿಯಾಗ್ತಾರೆ. ಭಾಗಿಯಾಗಿ ಅಂದರೆ ಈಗ ಇಷ್ಟು ದಿವಸಗಳ ಕಾಲ ರಾಷ್ಟ್ರೀಯ BJP ಅಧ್ಯಕ್ಷರಾಗಿದ್ದರು. ಇಂಥ ಸಮಯದಲ್ಲಿ ಅವರು ಅಧ್ಯಕ್ಷ ಸ್ಥಾನವನ್ನು ತೊರೆದು ಈಗ ಕೇಂದ್ರ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ JP ನಡ್ಡಾ ಅವರು. ಹಾಗಾಗಿ ಅವರ ನಿವಾಸದಲ್ಲಿ ಒಂದು ಮಹತ್ವದ ಭೋಜನ ಕೂಟ ನಡೆಯುತ್ತೆ. ಅಲ್ಲಿ ಎಲ್ಲ ಸಚಿವರುಗಳು ಹಾಗೂ ಕ್ಯಾಬಿನೆಟ್ ಸಚಿವರಾಗಿರ್ಬೋದು ಮತ್ತು ಇನ್ನುಳಿದಂತಹ ರಾಜ್ಯ ಖಾತೆ ಸಚಿವರುಗಳು ಕೂಡ ಭಾಗಿಯಾಗ್ತಾರೆ. ಬಹುಮುಖ್ಯವಾಗಿ ಮತ್ತು BJP ನಾಯಕರುಗಳು ಕೂಡ ಈ ಒಂದು ಭೋಜನ ಕೂಟದಲ್ಲಿ ಭಾಗಿಯಾಗ್ತಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅವಿನಾಶ್, ಧನ್ಯವಾದ ಹರೀಶ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.